ಇರುವಂತಹ ಸ್ಥಳ. ನಾವೆಲ್ಲ ಬಂದಾಗ ತಾವಿರುವಂತಹ ಸ್ಥಳ ಅಂತ ಹೇಳಬಾರ್ದು, ಮತ್ತೆ ತಾವು ಇಲ್ಲದೇ ಇರುವ ಸ್ಥಳ ಯಾವುದು ಅಂತ ಕೇಳಬೇಕು. ಯಾಕೆಂದ್ರೆ ಎಲ್ಲೆಲ್ಲೂ ಇದ್ದೇವೆ ನಾವು. ನೋಡುವವರಲ್ಲಿದ್ದೇವೆ, ಆಡುವವರಲ್ಲಿದ್ದೇವೆ, ಆಡಿಸುವವರಲ್ಲೂ ಇದ್ದೇವೆ. ಇನ್ನೂ ಹೆಚ್ಚು ಕೇಳ್ತೀರಾ? ನಾವು ಹೆಚ್ಚಾಗಿ ನೆಲೆಸುವುದು ಮಠಾಧಿಪತಿಗಳಲ್ಲಿ ಮತ್ತೆ ಪೀಠಾಧಿಪತಿಗಳಲ್ಲಿ. ಹೀಗೆಲ್ಲ ಹೇಳಿದ್ರೆ ನಾವ್ ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಕೇಳಿ, ನಾಡಿದು ಕುಂತಳ, ಇಲ್ಲಿಯ ಮಹಾರಾಜ ಸುಬುದ್ಧಿ, ಮಂತ್ರಿ ದುಷ್ಟ ಬುದ್ಧಿ, ಜನ ಮಂದ ಬುದ್ಧಿ. ಹಾಗಾಗಿ ನಾವು ನಮ್ಮಂತವರ ಕಾರ್ಯವು ಸಾಂಗವಾಗಿ ಸಾಗುತ್ತಾ ಇದೆ. ನಾವು ಈ ಹೊತ್ತು ಇಲ್ಲಿ ಈ ರೀತಿಯಲ್ಲಿ ಪ್ರಕಟವಾಗುವುದಕ್ಕೆ ಕಾರಣ ಸ್ವಾಮಿ, ಪ್ರತಿಯೊಬ್ಬನಿಗೂ ಒಂದು ಆಸೆ ಇರ್ತದೆ. ಬೇಡ, ಆಸೆ ಅಹಿ ಅಗ್ನಿ, ಇದು ಮೇಲ್ಮುಖ ಅಂತ ಒಂದು ಮಾತುಂಟು. ಎಷ್ಟು ಕಾಲ ಮಂತ್ರಿ ಆಗಿದ್ದಂತ ನಾನು ಇನ್ನು ಮುಂದೆ ಮತ್ತೇನೋ ಆಗ್ತೇನೆ ಎನ್ನುವ ಭರವಸೆ ನನಗಿಲ್ಲ. ನನಗಲ್ಲದೆ ಇದ್ರು ನನ್ನ ಮಗನಿಗೆ ಇಲ್ಲಿಯ ಪದವಿಯು ದೊರಕಿತಲ್ಲ. ನನಗಲ್ಲದೆ ಇದ್ರು ನನ್ನ ಮಗನಿಗೆ ಈ ನಾಡಿನ ಪದವಿ ಅಂದ್ರೆ ಅವ ಮಹಾರಾಜ ಆಗ್ಬೇಕು. ಆಗ್ಬೇಕಿದ್ರೆ ಏನ್ ಮಾಡ್ಬೇಕು? ಬ್ರಾಹ್ಮಣರು ಹೊಗಳಬೇಕು. ನಮ್ಮ ಮಹಾರಾಜರಿಗೆ ಬ್ರಾಹ್ಮಣರ ಮೇಲೆ ಅಪಾರ ಗೌರವ. ಅವರು ಬೇಕಾದ್ರೆ ಸುಣ್ಣದ ನೀರು ಬೆಳಗಿದೆ ಅಂತ ಹೇಳಿ, ಸುಣ್ಣದ ನೀರು ಬೇರೆ ಹಾಲು ಬೇರೆ ಅಲ್ವಾ? ಅದು ನಮ್ಮ ಮಹಾರಾಜರಿಗೆ ಗೊತ್ತಾಗುದಿಲ್ಲ. ಹೇಗಾದ್ರೂ ಅವರನ್ನು ಒಪ್ಪಿಸಬೇಕೆಂದು ಔತಣ ಕೂಟವೊಂದನ್ನೇ ಏರ್ಪಡಿಸಿದೆ. ಬ್ರಾಹ್ಮಣರಿಗೆ ವಿಶೇಷ ಭೋಜನ. ನಮ್ಗೆಲ್ಲ ಗೊತ್ತಿರ್ಬೋದು, ಯಾವುದರ ರಾಜ್ಯದಲ್ಲೇ ಆಗ್ಲಿ ಔತಣ ಕೂಟ ಏರ್ಪಡಿಸಿದ್ರು ಏನೋ ಮುಗೀತು ಕತೆ ಅಂತ ಅರ್ಥ. ಹಾಗೆ ಏರ್ಪಡಿಸಿ ಎಲ್ಲ ಬ್ರಾಹ್ಮಣರಿಗೆ ಆಮಂತ್ರಣ ಕೊಟ್ಟೆ. ಬಂದು ಊಟ ಮಾಡಿ ಹೋಗುವಾಗ ಕೇಳಿದೆ, ಹೇಗೆ ಒಬ್ಬ ಹುಡುಗ ಮೇಲ್ವಿಚಾರಣೆ ಮಾಡ್ತಾ ಇದ್ದ, ಮದನ ಅಂತ ಹೆಸರಂತೆ, ಬಹಳ ಒಳ್ಳೆಯ ಬಂದ್ರು. ನನ್ನ ಆಸೆ ಈಡೇರ್ತದೆ ನೋಡಿದೆ. ಕೊನೆಗೆ ಒಂದು ಮಾತು ಹೇಳಿದ್ರು ಬ್ರಾಹ್ಮಣ, ಬೀದಿಯ ಬದಿಯಲ್ಲಿ ಆಡುವ ಹುಡುಗನೊಬ್ಬನ ತೋರಿಸಿ, ಎಡ ಕಾಲಿಗೆ 6 ಬೆರಳುಳ್ಳ ಹುಡುಗನನ್ನ ತೋರಿಸಿ, ಇವ ಮುಂದಿನ ಮಹಾರಾಜನಾಗ್ತಾನೆ ಎಂದು. ನನ್ನ ಪ್ರಯತ್ನ ಅಲ್ಲ, ಹೊಳೆಯಲ್ಲಿ ಹೋಮ ಮಾಡಿದ ಹಾಗಾಯ್ತು. ತಕ್ಷಣ ಕಟುಕರನ್ನ ಕರೆದೆ, ಕಾಡಿಗೆ ಕೊಂಡೊಯ್ದು ಅವನನ್ನ ಕಡಿದು ಬನ್ನಿ ಎಂದು. ಇಷ್ಟೊತ್ತಿಗೆ ಮುಗಿದಿರ್ಬೇಕು, ನೋಡೋಣ.
ಚೀ 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 ಅಂದೆ. ಒಳಗ ಇಟ್ಕೊಂಡನ್ರಿ. ಹೊರಗಾಕೋ. ಗೋರವ ಹಾ ಗೋರವ ಕೊಟ್ಟಿದ್ರಿ. ಹಾ. ಚೀ 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 ಚೀ. ಶ್ರೀ ಹಾ. ಅದೇ ಕುಷ್ಟ ಬುದ್ಧಿ ಮಹಾಮಂತ್ರಿ ಅಪ್ಪಗ ಎಂತ ನಮ್ಮ ಮಹಾಮಂತ್ರಿ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಶುಭವಾಗ್ಲಿ. ಯಾರ ನೀನು? ನಾವು ಮಂತ್ರಿಗಳೇ. ನೀವು ನೀವು ನಾವು ಮಂತ್ರಿಗಳ? ಯಾವ ಹಾಳೂರಿನ ಮಂತ್ರಿಯ ನೀನು? ಬರ ಏನ್ ಮಾತಾಡಕತ್ತೀರಿ ನೀವು? ಹಾ ಮಂತ್ರಿಗಳ ನೀವ? ಹಾ ಮಂತ್ರಿಗಳ ಹಾ ನಾವ? ಸರಿ ಹೇಳೋ ಪುಣ್ಯಾತ್ಮ. ಮಂತ್ರಿಗೋಳೇ ನೀನು? ಮಂತ್ರಿಗಳ ಮಂತ್ರಿಗಳೇ. ಉಸಿರು ಬಿಡ್ರಿ. ಹಾ ನಾನು ಹಾ ಹಾ ಹಾ. ಯಾರು? ಇಲ್ಲಿವಲ್ರಿ, ಹಾ ಚಂದ್ರಾವತಿ ಅವರು. ಏನ್ ಬಂದೆ? ಕೆಪ್ಪಿ ಹಿಡ್ಕೊ ಬಂದೇನ್ರಿ. ಎಲ್ಲಾರು ತಗೊಂಡು ಮಾರಾಟ ಮಾಡಬಾರ? ಹೌದಲ್ರಿ, ನಿಮಗ್ ಕೊಡ್ಬೇಕು ಅಂತ ಕೊಟ್ಟಿದ್ದೆ ಕೆಪ್ಪ ಕಾಣಿಕೆ. ಕಪ್ಪ ತಡಿಯ. ವರ್ಷ ಪ್ರತಿ ಸಲ್ಲಬೇಕಾದ ಕಪ್ಪ ಈಗಾಗಲೇ ಸಂದಿದೆ. ಹುನ್ರಿ ಅಪ್ಪ. ಮತ್ತೆಂತದು? ಇದು ವಿಶೇಷ ಕಪ್ಪ. ನಿಮ್ಮಯ ಕುಳಿಯುವುದ ಸಂದನೆ 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 ನಿಮ್ಮಯ ಕುಳಿಯುವುದು ಏನೋ ಚರಿಯ ಬಂದ ಕಾರಣಗಳಿರುತ್ತೋ ವಿಶೇಷ ಕಪ್ಪ. ಹೌದೇನೋ? ಯಾವ್ದ್ರಿ ಅಪ್ಪ? ನಿಮ್ಮ ಮಹಾರಾಜ ಉಳಿಂದ ಯಾವಾಗ ಏನಾಗಿ ಸತ್ತನೋ? ಏನಾಗಿತ್ತು ಅವನಿಗೆ? ಸತ್ತು ಎಷ್ಟು ದಿವಸವಾಯಿತು? ಅಂತ ಯಾರು ಸತ್ತ, ಎಲ್ಲಿ ಸತ್ತ, ಯಾಕೆ ಸತ್ತ, ಹೆಂಗ್ ಸತ್ತ, ಏನ್ ಸತ್ತ ಹೇಳಿದೆಯಲ್ಲ. ವಿಶೇಷ ಕಪ್ಪ ಎಂದು ನಾ ಏನ್ ತಿಳಿದೆ ಗೊತ್ತಾ? ಏನ್ರಿ ಅಪ್ಪ? ನಿಮ್ಮ ಒಡೆಯ ಕುಳಿಂದ ಕೌಚ ಒಗದ ಅಂತ ಭಾವಿಸಿದೆ. ಎಂತ ಮಾತಾಡಕತ್ತೀರಿ ನೀವು? ಶಾಂತಮ್ಮ ಪಾಪಮ್ಮ ಶಾಂತಮ್ಮ ಪಾಪಮ್ಮ ಅಂದ್ರೆ ಅವನಿಗೆ ಏನಾಕೈತ್ರಿ? ಸಾಗ್ಲಿಲ್ವಾ? ಅವ್ ಗೋಟಿ ಅದಾನ, ಗೋಟಿ ಅದಾನ, ಗಟ್ಟಿ ಇದ್ದಾನೆ, ಕೊರೆ ಕಬ್ಬು ಜಗದ್ ಉಗುಳ್ತಾನ. ಮತ್ತೆಂತ ಕಪ್ಪ ಇದು? ಅಂದ್ರ ಕೇಳ್ಬೇಕ್ರಿ ಅಪ್ಪ. ದೊರೆಗೋಳಿಂದ ಜನಿ ಪಟ್ಟವ, ದೊರೆಗೋಳಿಂದ ಜನಿ ಪಟ್ಟವ, ಆಳುತ್ತಿರಲು ಇದ್ದಿಗನು ವಿಶಿಷ್ಟವ, ಆಳುತ್ತಿರಲು ಇದ್ದಿಗನು ವಿಶಿಷ್ಟವ. ಕರಮಿಕದನ ರಾಣಿ ಕಾಲವ, ಕರಮಿಕದನ ರಾಣಿ ಕಾಲವಾರಿಗೆ ತರುತ್ತ ಕೊಂಬುದು ಸಮ ಭಾಗವ. ಮತ್ತೆ ಅವ್ ಬಾಳ ಗಟ್ಟಿ ಅದಾನ, ಬೆಟ್ಟಿ ಅಡಿಕೆ ಕವಳ ಆಗ್ತಾನ, ಒಟ್ಟು ಗಟ್ಟಿ ಅದೇ ಹಲ್ಲು. ಅಂದ್ರ ಕುಳಿಂದಪ್ಪ ಅಧಿಕಾರ ಬುಟ್ಟ. ಯಾರಿಗ್ ಕೊಟ್ಟ? ಯಾರ್ಯಾರಿಗೂ ಕೊಡ್ಲಿಲ್ರಿ, ನನ್ನ ಮಗನಿಗೆ ಕೊಟ್ಟ. ನಿನ್ನ ಮಗನಿಗೆ? ನನಗಿನ್ನು ಮದಿನೇ ಆಗ್ಲಿಲ್ರಿ ಅಪ್ಪ. ಅದು ನನ್ನ ಮಗನಿಗೆ ಕೊಟ್ಟ ಅಂದ್ಯಲ್ಲ? ಯಾರ್ಯಾರಿಗೋ ಕೊಟ್ಟಿದ್ದಲ್ಲ, ನನ್ನ ಮಗನಿಗ ಕೊಟ್ಟ. ತನ್ನ ಮಗನಿಗೆ? ಕೌತುಕದ ನುಡಿ ಏನಿದೆತ್ತಣ, ಕೌತುಕದ ನುಡಿ ಕುಳಿಂದಕ್ಕೆ ಸೋನು ಜನಿಸಿರ್ದಪ್ಪನೇ, ಕೋಳಿಂದಂಗೆ ಸೂನು ಜ
ಕುಳಿಂದ ಅಧಿಕಾರ ಬಿಟ್ಟ ಹುಟ್ಟ ತನ್ನ ಮಗನಿಗೆ ಕೊಟ್ಟ ಎಂದು. ಕೊಟ್ಟ ನಾವು ಕೇಳಿದಂತೆ ಕುಳಿಂದನಿಗೆ ಮಕ್ಕಳಾಗಲಿಲ್ಲ. ಇಲ್ರಿ ಅಪ್ಪ. ಅವನ ಹೆಂಡತಿ ವಿಶ್ವವಿಖ್ಯಾತ ಬಂಡೆ, ನೀವ್ ಹೇಳ್ದ್ಯಾಕಂತೂ 100ಕ್ಕೆ 100 ಹೌದಾ? ಪ್ರಖ್ಯಾತ ಬಂಡೆ ಹೌದ್ರಿ ಅಪ್ಪ. ಅಲ್ವಾ? ಹಾಗಾದ್ರೆ ನಿಮ್ಮೂರಲ್ಲಿ ಬಂಜೆಯರಿಗೆಲ್ಲ ಬಸರು ಮೂಡ್ಲಿಕ್ಕೆ ಪ್ರಾರಂಭ ಆಯ್ತಾ? ಬಸರು ಮೂಡ್ತು ಅಂತ ಆದ್ರೆ ಅವ್ರು ಬಂಜಿ ಅಂತ ಹೇಗ ಆಗ್ತಾರ್ರಿ? ಮತ್ ಹೇಗೆ ಹೇಳಿದ್ಯೆ ಮಗ ಎಂದು? ಹಾ, ಹೀಗಾಗುವ ಸಾಧ್ಯತೆ ಉಂಟು. ಹೌದ್ರಿ ಅಪ್ಪ. ಕುಳಿಂದನೇ ಬಸರಾಗಿ ಮಗುವನ್ನು ಹಾಡದ್ನ. ಸ್ವಲ್ಪ ಸುಮ್ನಿರ್ರಿ. ಗಂಡಸ್ರೆಲ್ಲ ಮಕ್ಳು ಆಡಿಯೋದೇ ಹೌದು ಅಂತ ಆದ್ರೆ ಹೆಂಗಸರಿಗೆ ಏನ್ ಕೆಲ್ಸ ಐತ್ರಿ? ಮತ್ ಎಂತದ? ಅದ ಹಂಗಾಗದಲ್ರಿ ಅಪ್ಪ. ಅಂದ್ರ ನೀವ್ ಹೇಳ್ದಂಗ ಮೇಧಾವಿನಿ ಅಮ್ಮ ವಿಶ್ವವಿಖ್ಯಾತ ಬಂಗಿ ಹೌದ್ರ? ಹೌದು. ಅಂದ್ರ ಅವ್ರೀಗ ಮಕ್ಕಳಾಗ್ಲಿಲ್ಲ ಅಂತ ಔಷಧನ ಕಟ್ಟಿ ಸುತ್ತ ಬಂದದ್ದೇ ಆಯ್ತು. ಆಯ್ತು, ಅಪ್ಸತ್ತದ್ದು ಕುಸುತ್ತೆ. ಔಷಧನ ಅಶ್ವತ್ ಕಟ್ಟೆ ಹೇಳಿಕ್ ಬರ್ತಿದ್ದೆಲ್ಲ ಯಾಕೆ ಹೇಳಿ ಸಾಯ್ತೆ? ನನ್ನ ಜೀವ ತಿರ್ತೀಯ. ಹೇಳ್ನಾಗೆ ಗೊತ್ತಾಗದ್ರಿ ಅದು. ಅಂದ್ರ ಮಕ್ಳಾಗ್ಲಿಲ್ರಿ. ಆಮ್ಯಾಕ ಊರ್ನವ್ರೆಲ್ಲ ನಾವೆಲ್ಲ ಏಟ್ ಪ್ರಯತ್ನ ಪಟ್ಟೆವು ಹುಳಿ ಮಕ್ಕಳಾಗಲ್ಲ ಅಂದ್ರ ಅರ್ಕಿ ಪರ್ಕಿ ಹೇಳ್ಕೊಂಡು ಹರಕೆ ಹೇಳಿ ಆಮೇಲೆ ಆದ್ರೂ ಒಂದ್ ಮಗು ಹುಟ್ಲಿಲ್ರಿ ಅಮ್ಮ. ಯಪ್ಪಾರ ಅಂದ್ರೂ ಮಗು ಆಯ್ತು ಅಂತ ಆದ್ರ ಅದ್ರ ಮಗುಗೂ ಒಂದ್ ಕಥೆ ಐತ್ರಿ ಅಪ್ಪ. ಅಂದ್ರೆ ಈ ಕಡೆ ಕತೆ ಹೇಳ್ತಾ ಇದ್ದಾಗ ಆ ಕಡೆ ಮಕ್ಕಳಾಗ್ತಾ ಇದ್ದಿದ್ದ. ಅದೇ ಹೌದು ಅಂತ ಆದ್ರ ದಿನಕ್ಕೆ ನಮ್ಮ ಅಜ್ಜಿ 4 ಕಥೆ ಹೇಳ್ತಿತ್ರಿ. ನಮ್ಮ ಅಜ್ಜಿಗೆ ಎಷ್ಟು ಮಕ್ಕಳಾಗ್ಬೇಡ. ಹಾಗಾದ್ರೆ ಎಂತದದು? ಇದಕ್ಕೆ ಒಂದ್ ಕಥೆ ಐತ್ರಿ ಅಪ್ಪ. ಜೀಯ ಪುಸಿಯಲ್ಲವೋ ಜೀಯ ಪುಸಿಯಲ್ಲವೋ ಅವವು ಬೇಟೆಯೋ ಗೈಯೇ ಕಾನನದ ಮಧ್ಯದೊಳು ಬೇಟೆಯೋ ಗೈಯೇ ಕಾನನದ ಮಧ್ಯದೊಳು ಅನಾಥವಾಗಿಯ ಶಿಶು ನಿಧಾನಮಿರೆ ಕೊಂಡೆತ್ತಿಕೊಂಡು ಬಂದಾತ್ಮಜ ವಿಧಾನದ್ಯೋ ಪ್ರೀತಿಮಿಗೆ ಚಂದ್ರಹಾರ ವಿಧಾನದೊಳು ಪೊರೆದರು ಪ್ರೀತಿಮಿಗೆ ಚಂದ್ರಹಾರ ಚಂದ್ರಘಾಸಾಭಿಧಾನದೊಳು ಪೊರೆದರು ಜೀಯ ಪುಸಿಯಲ್ಲವೋ ನಿನ್ನ ಅಪ್ಪ ಅಲ್ಲ ಅಂದ್ರು ಅವನೇ ಹೋಗಿ ಅಲ್ರಿ ನಿಮ್ಗ ಹೇಳಿ ಜೀಯ ಯಪ್ಪಾರ ನಾವು ಸುಳ್ಳು ಹೇಳಾಗಿಲ್ರಿ. ಸತ್ಯವೇ ನಮ್ಮ ತಾಯಿ ತಿಂದೆ. ಆಮೇಲೆ ಮಕ್ಕಳನ್ನು ತಿಂದು ಸತ್ಯವೇ ನಮ್ಮ ತಾಯಿ ತಿಂದೆ. ತಾಯಿ ತಂದೆ ನಿಮ್ಮ ಎದುರಿಗೆ ಸುಳ್ಳು ಹೇಳಾಗಿಲ್ರಿ ಅಪ್ಪ. ಅಂದ್ರ ನಮ್ಮ ಕುಳಿಂದಪ್ಪಗ ಒಂದಿನ ಬ್ಯಾಂಟಿ ಆಡ್ಬೇಕು ಅಂತ ಮನಸಾತ್ ಕಿರಾತ್ರಲ್ವೇನ ಅದೇ ಕೆಲಸ. ಆ ಬ್ಯಾಂಟಿ ಆಡ್ಬೇಕು ಅಂತ ನಾವೆಲ್ಲ ಕಾಡ್ತಾವ ಬ್ಯಾಂಟಿ ಆಡೋದ್ರಿ. ಹಿಂಗ ಬ್ಯಾಂಟಿ ಆಡ್ಬೇಕು ಅಂತ ಬ್ಯಾಂಟಿ ಆಡ್ತಾ 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 ಇಲ್ಲ ಅಲ್ವಾ? 3 ದಿಕ್ಕಿಂದ ಆತ್ರಿ. 3 ದಿಕ್ಕಿ ಆಯ್ ವಸತ್ ವಿಶ್ರಾಂತಿ ಮಾಡ್ಬೇಕ ಬೇಡ? ಯಾವ ವಾಂತಿ? ವಿಶ್ರಾಂತಿ ವಿಶ್ರಾಂತಿ ಅದ ವಾಂತಿ ಮಾಡ್ಬೇಕಂತ ಹಿಂಗ ಮರದ ಬೆಟ್ಟಿ ಕಾಲಿ ಕೊಟ್ಟ ಹಂಗ ಕುಂತಾಯ್ತು. ಒಟ್ಟು ಹೊತ್ತಿಗ ಆ ಕಾಡ್ತಾವ ಕಿಚಾರ್ ಕಿರ್ಚಿದ್ದು ಏನು ಯಾವ್ದಿರ್ಬೋದು? ಪಿಸ್ಕಾಚಿ ಇರ್ಬೋದು ಅಂತ ಲೆಕ್ಕ ಹಾಕಿ. ಕಿರ್ಚಿದ್ದು ಯಾವ್ದು ಯಾವ್ದು ಅಂತ ಹಿಂಗ್ ಯೋಚನೆ ಮಾಡಾತ್ರಿ. ಪಿಸ್ಕಾಚಿ ಅಂತ ಗೊತ್ತಾಯ್ತು. ಪಿಸ್ಕಾಚಿ ಅಥವಾ ಮನೆಗೆ ಹಾಕುವ ಪಕಾಸಿಗೆ ಅದಲ್ರಿ
ಬಿಸ್ ಬಿಸ್ ಕಾಚಿ ಪಕ್ಷಿ ಬಿಸ್ಕಾಚಿ ಪಿಶಾಚಿ ಹ್ಞೂನ್ರಿ ಅಪ್ಪ ಅದೇ ಇರುವೈದಂತ ಲೆಕ್ಕ ಹಾಕಿವ್ರಿ ಅಪ್ಪ ಆಮ್ಯಾಕ ನಮ್ಮ ಕುಳಿಂದಪ್ಪಗ ಈ ಬೇದಿ ಶಬ್ದ ಎಲ್ಲ ಗೊತ್ತಾಕೈತ್ರಿ ಹಿಂಗ ಎಲ್ಲಿ ಏನು ಅಂತ ಯೋಚನೆ ಮಾಡಾತು ಆಗ ಗೊತ್ತಾದ್ರಿ ಒಟ್ಟೊತ್ತಿಗೆ ಸರ ಬಂತ್ರಿ ಎಂತ ಸರ್ವ ಮುದ್ದಿಂದ ಅದಲ್ರಿ ಸರ ಸರ ಸ್ವರ ಹಾ ಸರ ಎಲ್ಲಿಂದ ಬಂತು ಹಿಂಗ ಯೋಚನೆ ಮಾಡಾತು ಸೀರಿಯರಿ ನಾರಾಯಣ ಸೀರಿಯರಿ ನಾರಾಯಣ ಒಬ್ಬವನೆಯ ಸೀರೆ ಹರಿದ್ದು ಒಬ್ಬವನೆಯ ಹಂಗಲ್ರಿ ನಾರಾಯಣ ದೇವ್ರ ಸೀರಿಯರಿ ನಾರಾಯಣ ಸೀರಿಯರಿ ನಾರಾಯಣ ಇಲ್ಲಿಂದ ಬಂದು ಸತ್ಯ ಮಾರಾಯ ಶ್ರೀಹರಿ ನಾರಾಯಣ ನಾರಾಯಣ ಪಕಾಡು 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 ಕಾಪಾಡು ಅಂತ ಬೇಡ್ಕೊಂಡಿದ್ರಿ ಎಲ್ಲಿಂದ ಬಂತು ಅಂತ ಹಿಂಗ ಯೋಚನೆ ಮಾಡಿ ಚಂದ್ರಾವತಿ ಮತ್ತು ಕುಂತಳದ ಗಿರಿಡಿ ಪ್ರದೇಶದಾಗ ಗಡಿ ಪ್ರದೇಶ ಅಲ್ಲ ಬೆದಿರ್ಮಟ್ಟಿ ತಾವ ಕಲ್ಲು ಬಂಡೆ ಸಂಧ್ಯಾಗ ಒಂದ್ ಸೀಸ ಬಿದ್ದಿದ್ರಿ ಬೆದರ್ಮಟ್ಟಿ ತಾವ ಕಲ್ಲು ಬಂಡೆ ಸಂಧ್ಯಾಗ ಒಂದು ಸೀಸ ಯಾರೋ ಕುಡ್ದು ಬೀಸಾಡದ್ದಾಗಿರ್ಬೇಕು ಯಾವ್ದ್ರಿ ಅಪ್ಪ ನಮ್ಮವ್ರ ನಮ್ಮವ್ರು ಇನ್ನೂ ಅದ್ರ ಮಟ್ಟ ಹೋಗ್ಲಿಲ್ರಿ ಹರಿಯದ ಬಾಯ್ಲ್ ಹಾಕದ ನಿರ್ಪದಕ್ ಹೋಗ್ಲಿಲ್ರಿ ಅಪ್ಪ ಹಾಗಾದ್ರೆ ಯಾರು ಕುಡ್ದಿರ್ಬೋದು ಯಾರು ಉಳಿಂದಪ್ಪ ಅಲ್ರಿ ಅಪ್ಪ ಕುಡ್ದಲ್ರಿ ಸೀಸ ಸೀಸ ಶೇಷು ಬಿದ್ದಿತ್ರಿ ಅಪ್ಪ ಹಿಂಗೋಗಿ ನೋಡ್ತೀವಿ ಮುಯ್ಯೋಗೆಲ್ಲ ರಾಮ ರದಕ ಮುಯ್ಯೋಗೆಲ್ಲ ರಾಮ ರದಕ ರಕ್ತ ರಸ್ಕ ರಕ್ತ ಹಂಗ ನಿಧಾನಕ್ಕೆ ಮ್ಯಾಕ್ ತಂದಾತು ಹಿಂಗ ನೋಡ್ತೀವಿ ಎಡಗಾಲ ಒಂದು ಬೆರಳನ್ನು ಯಾವ್ದೋ ಪಾಪಿ ಮಗ ಕತ್ತರಿಸ್ಯಾನ ಎಂತಂದೆ ಎಡಗಾಲ ಒಂದು ಬೆರಳನ್ನು ಯಾವ್ದೋ ಪಾಪಿ ಮಗ ಮೇಲೆ ಬಾಸ್ಬಿಟ್ಟಿದ್ದು ಬೇರೆ ನಂಗೆ ಯಾಕೆ ತೋರಿಸ್ತೀಯ ನಾ ಕೇಳುವುದಲ್ಲ ಎಡಗಾಲ ಒಂದು ಬೆರಳು ಕತ್ತರಿಸಲ್ಪಟ್ಟಿತ್ತು ದೇವರು ಮುನಿದಿದ್ದಾನೆ ಯಾಕಂದ್ರೆ ಎರಡು ಕಾಲಿಗೆ 5 ಬೆರಳು ಇಲ್ಲದೆ ಹೋಯ್ತು ಒಂದಕ್ಕೆ 4 ಆಯ್ತಲ್ಲ ಐದಕ್ಕೈದು ಐತ್ರಿ ಅಪ್ಪ ಒಂದು ಕತ್ತರಿಸಿದ್ರು ವ್ಯಾಪಾರ ಬೈಸ್ಯ ಆರಿತ್ತೋ ಏನೋ ಆಮ್ಯಾಕ ಹಂಗೆ ಮ್ಯಾಕ್ ತಂದಾತು ಔಷಧಿ ಮಾಡಾತು ಹಂಗೆ ಮನಿ ತಕೊಂಡ್ಬಂದಾತು ಚಂದ್ರಾಜಂತ ಹೆಸರಿಟ್ಟಾತು ಸತ್ಯದಾಸ ವಿದ್ಯೆ ಕಲ್ಸಾತು ಆಮ್ಯಾಕ ದರಿದಿ ಬಟ್ಟ ಹೇಳ ಮಗನ ಕಾಳಣ ಆಗಂಗಿಲ್ಲ ದರಿದಿ ವಿದ್ಯೆನೆಲ್ಲ ಪೂರ್ವಹಿಸಿ ಬಂದ ಬಟ್ಟ ಏರ್ತೇನೆ ಅಂತ ಹೇಳಣ ಆಮ್ಯಾಕ ಬಟ್ಟ ಏರ್ದಾನ ಬಟ್ಟ ಏರ್ದು ಮಾಡ್ತೀಗ ಈ ಕೆಪಿ ಕಾಣಿಕೆ ಕೊಟ್ಟು ವ್ಯಾಪಾರ ಹೋಗ್ಬಿಟ್ರಲ್ರಿ ಏನ್ ಸಕ್ಕೆ ಕೆಳಗೆ ಬಿಟ್ಬಿಟ್ಟೆ ಅಂತ ಹೇಳಿದ್ಯಾ ಹಂಗಲ್ರಿ ನೀವ್ ಹೇಳ್ತೊತ್ತಿಗೆ ಕುಂತ್ಬಿಟ್ರಿ ಅಪ್ಪ ಅದು ನಿನ್ನ ಖಾತೆ ಮುಗಿಯುವುದೇ ಅಲ್ಲ ಅವನನ್ನ ಕರೆ ತಂದು ಕುಳಿಸಾತ ಔಷಧ್ಯ ಮಾಡಾತು ಬೆಳೆದು ದೊಡ್ಡಾದ ಶಸ್ತ್ರಶಾಸ್ತ್ರ ವಿದ್ಯೆ ಕೊಟ್ಟ ಏನ್ ಹೆಸರಿಟ್ರಿ ಚಂದ್ರಹಾಸ ಅಂತ ಹೆಸರಿಟ್ಟಾತು ಪೂರ್ವ ಸರ್ಕಾರದು ಈಗ ಹೊಸಪಟ್ನ ಆಳ್ತಾ ಇದಾನ ಹೊಸಪಟ್ನ ಆಳ್ತಾ ಇದಾನ ಅವ ಅಂದ್ರೆ ಆ ನಾಡನ್ನ ಬಹಳ ಸುಧಾರಣೆ ಮಾಡಿದ್ದಾನೆ ಹ್ಞೂನ್ರಿ ಅಪ್ಪ ಆ ಪಟ್ಟ ಏರಿದ ಸವಿ ನೆನ್ಪಿಗ ಕೆಪ್ಪಿ ಕಾಣಿಕೆ ಕೊಟ್ಟು ಕಳ್ಸೋಣ ಕೆಪ್ಪೆಗಲ್ಲ ಜಿರ್ಲೆದು ಕೆಪ್ಪಿ ಕಾಣಿಕೆ ಕಪ್ಪ ಕಾಣಿಕೆ ಕೊಟ್ಟು ಕಳ್ಸೋಣ ಮಹಾರಾಜ ಭೂಸ್ಮುದ್ದಿ ಕೊಡ್ಬೇಕು ಅಂತ ಹೇಳೋಣ ಮಹಾರಾಣಿ ಕೊಡ್ಬೇಕು ಅಂತ ಹೇಳೋಣ ಗುರು ಗಾವಳಿರಿ ಕೊಡ್ಬೇಕು ಅಂತ ಹೇಳೋಣ ಗುರು ಗಾವಳಿರಿ ಗಾಲವರು ಅವ್ರಿಗೆ ಕೊಡ್ಬೇಕು ಅಂತ ಆಮ್ಯಾಕ ಮಹಾಮಂತ್ರಿ ಅಷ್ಟು ಬುದ್ಧಿ ನಿಮಗ್ ಕೊಡ್ಬೇಕು ಅಂತ ಹೇಳೋಣ ಹಂಗ ಎಲ್ಲರಿಗೂ ಕೊಟ್ಟು ಬಂದೀನಿ ಹೆಚ್ಚಿಗೆ ಇತ್ತು ಇಲ್ಲಿ ಹಿಡ್ಕ ಬಂದೀನಿ ಒಂದು ಮಾತು ಹೇಳು ಆಡಳಿತ ನೋಡ್ಕೊಳ್ತಾ ಇದ್ದಾನೆ ಹೇಗೆ ಸುಧಾರಣೆ ಆಗಿದೆಯಾ ವ್ಯಾಪಾರ ನೀವು ಒಮ್ಮೆ ಬಂದು ನೋಡ್ಬೇಕ್ರಿ ಬಾಬಾ ಏಟ ಸುಧಾರಣೆ ಮಾಡಾನ ಅವಳಿಲ್ಲ ಅವಳು ಸತ್ತೋದ್ಲು ಸುಧಾರಣೆ ರಣಿ ಮಾಡಾನ ರಣೆ ಮಾಡಾನ ವ್ಯಾಪಾರ ನೀವು ಬರ್ಬೇಕ್ರಿ ಒಂದು ನೋಡ್ರಿ ಮಾರ್ಗ ಎಲ್ಲ ಹಗಲೀಕರಣ ಮಾಡೋಣ ಅಂದ್ರೆ ಮಾರ್ಗ ಹಗಲೀಕರಣ ಮರ ಗಿಡ ಎಲ್ಲ ಕಡ್ಸ್ಯಾನ ಪೂರ್ಣ ಕಾಡು ಹೋಯ್ತು ಪಕ್ಕದಾಗ ಹೊಂಡ ತೆಗೆದು ಸಸಿ ನೆಟ್ಟು ವನ ಮಹೋತ್ಸವ ಮಾಡೋಣ ಹಾಗೆ ಈಗ ನೀವು ಬಂದ್ರಿ ಈ ರಿಕಿಟ ಪಿಕಿಟ ಏನು ತಾಗಂಗಿಲ್ರಿ ಕಿರ್ಮೀಟ ತಾಗಂಗಿಲ್ರಿ ಅಪ್ಪ ಕಿರ್ಮೀಟ ಕಿರೀಟ ಅದು ತಾಗಂಗಿಲ್ರಿ ಅಪ್ಪ ಅದಕ್ಕೆ ಕುಯ್ದು ಬಿಡ್ತೀವಿ
ಕಿರೀಟ ಕಿರೀಟ ಹಾ. ಅದು ತಾಗಂಗಿಲ್ರಿ ಅಪ್ಪ ಹಾ. ಒಟ್ಟ ಅಲ್ಲ ಈ ಮಾರ್ಗದ ಪಕ್ಕದಾಗ ತಂಗಿದಾನ ಐತ್ರಿ. ಎಂತದ ಹಂಗದು? ಮಾರ್ಗದ ಪಕ್ಕದಾಗ ತಂಗಿದಾನ, ಪ್ರಯಾಣಿಕರಿಗೆ ತಂಗಿದಾನ. ತಂಗುದಾಣ ಹಾ, ಅದ್ರ ಪಕ್ಕದಾಗ ಅರ್ಬಟ್ಟಿಗೆ ಅಂದ್ರೆ ಕುಡಿಯಾಕೆ. ಹಾ 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 ಹಾ. ಆಮ್ಯಾಕ ಹಾ. ಒಟ್ಟ ಅಲ್ಲ ನಮ್ಮೂರಿನ ಗಂಡು ಮಕ್ಕಳು ಅಲ್ಲಲ್ಲಿ ಕುಳಿತು ಮಾತಾಡೋದು ಬೇಡ ಅಂತ ಹೌದು. ಯುವಕ ಮಂಡಲ ಮಾಡ್ಯಾನ. ಹಾ, ಹ್ಮ್, ಎಲ್ಲ ಒಂದೆಡೆ ಸೇರಿ ಎಲ್ಲ ಇರ್ಬೇಕು. ಯುವಕ ಮಂಡಳ. ಹಾ, ಮಹಿಳೆಯರಿಗೆ ಬೇಸರ ಆಗ್ಬಾರ್ದು ಅಂತ ಪಕ್ಕದಾಗ ಮಹಿಳಾ ಸಮಾಧಿ, ಯುವಕ ಸಂಘದ ಪಕ್ಕದಾಗ ಮಹಿಳಾ ಸಮಾಧಿ ಸಮಾಧಿ, ಸಮಾಧಿ ಮಾಡಿ. ಮಹಿಳಾ ಸಮಾಜ. ಮಹಿಳಾ ಸಮಾಜ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಚ್ಚು ಕಡಿಮೆ ಆಗ್ಬೇಕು. ಹಾ. ಆಗ್ಬೇಕು ಅಂತ ಆದ್ರ ಹಾ. ಮಕ್ಕಳಿಗೆ ಬೇಸರ ಆಗ್ಬಾರ್ದು. ಹಾ. ಹಂಗಾಗಿ ಇವೆರಡರ ಮಧ್ಯದಾಗ ಶಿಶು ಸಂಹಾರ ಕೇಂದ್ರ. ಶಿಶು ಸಂಹರಣ ಕೇಂದ್ರ ಅಲ್ಲ, ಹಾ. ಶಿಶು ಹಾ. ಸಂರಕ್ಷಿಸುವ ಕೇಂದ್ರ. ಹಾ, ಹಾ. ಒಟ್ಟ ಅಲ್ಲ ನಮ್ಮೂರಿನ ಹೆಣ್ಮಕ್ಳು ಹೆಂಗಸರೆಲ್ಲ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಮಹಿಳಾ ಹಾಲು ಉತ್ಪಾದಕ ಕೇಂದ್ರ ಮಾಡ್ಯಾನ. ಅಯ್ಯಯ್ಯೋ, ಹಾಲು ಬೆಳೆದು ನೀವು ಒಮ್ಮೆ ಬರ್ರಿ, ಹಾ, ಹಾ. ಒಂದ್ ತಟಾಕ್ ಕುಡ್ದು ಹೋಗ್ರಿ ಅಪ್ಪ. ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ಆಗ್ಲಿ, ತಂದ ಕಾಣಿಕೆಯನ್ನ ಭಂಡಾರಕ್ಕೆ ಒಪ್ಪಿಸಿ ಹೇಳಿ ಊಟ ಮಾಡು, ಹಾ? ಹೇಳಿ ಊಟ ಮಾಡುವ. ಯಾಕೆ ದಾಕ್ಷಿಣ್ಯ ಮಾಡ್ಕೊಳ್ತೀರಿ? ದಾಕ್ಷಿಣ್ಯ ಮಾಡ್ಕೊಳಿಕ್ಕೆ ನಮ್ಮ ಮನೆಯನ್ರಿ. ಮಂತ್ರಿಗಳೊಂದಿಗೆ ಸಹಪಂಕ್ತಿ ಭೋಜನ. ಯಾವನ? ಊಟ ಇವತ್ತು ನಿಮ್ಮ ಮನ್ಯಾಗ ಮಾಡಕ್ಕಿಲ್ಲ. ಹುಚ್ಚವೇ ನಮ್ಮಯ್ಯ ಬಂದಾಯ್. ಹುಚ್ಚವೇ ನಮ್ಮಯ್ಯ ಬಾಣ. ನಿಮ್ಮ ಹುಚ್ಚ ಬಿಡಿಸುವೆನು ಪೂರ್ಣ. ನಿಮ್ಮ ಹುಚ್ಚ ಬಿಡಿಸುವೆನು ಪೂರ್ಣ. ಹೆಜ್ಜದಿ ಕೈಗಳು ಬದಲಿ ತಲೆ ಕೊಂಚವೇ ದೈ ಖಡ್ಗದಲ್ಲಿ. ಭಂಗಿ ಬೆಳೆಯ ಮಗನವ ಬೆಳು ತಿಂಗಳು ಹೋಲುವ ಗೊಳವ. ಸಂಗದ ಬೂದಿಯ ಬರದಿ ತುರಂಗದೊಳಿಗುವೆಯಲಸಿ. ಕರವ ಜೋಡಿಸಿ ನಿಂತರೆಲ್ಲ, ಕರವ ಜೋಡಿಸಿ ನಿಂತರೆಲ್ಲ. ಬೇದರಿಸದೆ ಕದಿಯ ಆಲಿಪುದೆಮ್ಮ ಸೊಲ್ಲ. ಹರಿದಿನವಾದ ಕಾರಣದಿ ಊಟ ದೊರೆದೇವಲ್ಲದೆ ಬೇರೆ ಇಲ್ಲೆಮ್ಮ ಮನದೇ. ಅಲ್ಲೆಲ್ಲ ಹೊಟ್ಟೆ ತಿನ್ನುವುದು. ಅಪ್ಪ ಊಟ ಮಾಡುವುದಿಲ್ವಾ? ಊಟ ಮಾಡ್ತೇನೆ. ಊಟ ಮಾಡುವುದಿಲ್ವಾ? ಇವತ್ತು ಮಾಡಂಗಿಲ್ರಿ. ಇವತ್ತ ಯಾಕೆ? ಯಬ್ಬರ ಒಂದು ಕರುಣ ಐತ್ರಿ. ಊಟ ಮಾಡೋದಿಲ್ಲ ಅಂತ ಹೇಳದಕ್ಕೂ ಒಂದು ಕರುಣ ಐತ್ರಿ. ಕರುಣ ಅಲ್ವೋ, ಕಾರಣ. ಕರುಣ ಐತ್ರಿ. ಏನದು? ಅಂದ್ರ ಒಂದು ಅರ್ಥ ಐತ್ರಿ. ನೀವು ಹುಟ್ಟಿದ್ದೇವೆ ಅರ್ಥ ಹೌದಲ್ರಿ? ಹಾ. ಎರ್ತ ವ್ರತ. ಸೀರಿಯರಿ ನಾರಾಯಣ ಕುರ್ತ್ ಮಾಡೋದು. ಹಸಿ ಹಂದಿ ಮಾಂಸವನ್ನ ಬೇಯಿಸಿ ತಿನ್ನಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದ ನಿಮ್ಗೆ ವ್ರತವ? ಎಂತ ವ್ರತ? ಅಂದ್ರ ಅದು ವ್ಯಾಪಾರ ಇದನ್ನೆಲ್ಲ ಗೊತ್ತೈತ್ರಿ. ವ್ಯಾಪಾರ ನಿನ್ನೆ ನಿಮ್ಮ ತಿಥಿ ನಿನ್ನ ಅಪ್ಪಂದು ಕಾಸ್ನವನೇ. ಬಹಳ ಜನ ಕಾಯ್ತಾ ಇದ್ದಾರೆ ನಮ್ ತಿಥಿ ಯಾವಾಗ ಆಗ್ತದೆ ಅಂತ. ನನಗ ಅಪ್ಪ ಅಮ್ಮ ಎಲ್ಲ ನೀವೋ ರೀ ಅಪ್ಪ. ಹೇಳೋ ಮಿತಿ. ಐತಿ ಹಾ. ನಿನ್ನ ಗಸ್ಮಿ ನಿನ್ನೆ ಗಸ್ಮಿ ದಿವಸ ಬಂದ ಊಟ ಮಾಡೋದು. ಇವತ್ತು ಏಕದೋಷಿ ಏಕಾದಶಿ ಹಸಿ. ಏಕದೋಷಿ ದಿನ ಬೆಳಗಾತ ಎದ್ದು ತಣ್ಣೀರ್ ಸ್ನಾನ ಮಾಡಿ ಆಮ್ಯಾಕ ದೇವರಿಗೊಂದು ಅಭಿಷೇಕನ ಮಾಡಿ, ದೇವರಿಗೆ ನೀರು ಹೊಯ್ದು ಅಭಿಷೇಕನ ಅಭಿಷೇಕ ಮಾಡಿ ಗಂಡಿ ಚಂದನ ತೆಯ್ದು ಗಂಧ ಚಂದನ ತೆಯ್ದು ದೇವ್ರ ಮುಖಕ್ಕೊಂದು ನಾಮ ಹಾಕಿ. ನೀ ನಾಮ ಹಾಕುವನೇ ಸುಮ್ನೆ ಇರ್ತಾನ್ರಿ ಪಾಪ. ನಾಮ ಹಾಕಿ ಸುಮ್ನಿರ್ಗ ಸಾಯ್ತು ನಾವು. ನಾಮ ಹಾಕಿ ಮಂಗಳಾರತಿ ಬೆಳಗದು. ಮಂಗಳಾರತಿ ಆಮ್ಯಾಕ ಏನು ಮುಟ್ಟಂಗಿಲ್ಲ. ಇಡೀ ದಿವಸ ಏನು ಮುಟ್ಟಂಗಿಲ್ಲ. ಒಟ್ಟು ಬೇಕು ಅಂತ ಆದ್ರ ಇಷ್ಟ ತಕೊಳ್ಳದ್ರಿ. ತುಳಸಿ ತೀರ್ಥ, ತುಳಸಿ ನೀರು. ಅಟ್ಟಾಗ ಏನೇನು ಮುಟ್ಟಂಗಿಲ್ಲ. ನೀರಾಗಾರ ದಶಮಿಯ ದಿವಸ ಒಂದು ಊಟ. ಒಂದು ಊಟ
ಏಕಾದಶಿ ದಿವಸ ನಿರಾಹಾರ, ನಿರಾಹಾರ. ದ್ವಾದಶಿ ದಿವಸ ಪ್ರಾಣ ಬಿಡ್ತೀರಾ? ಹಂಗಲ್ರಿ, ಹಾ. ಇದೀಗ ಬಹಳ ಐತಿ. ಹಾ. ಅಂದ್ರ ಏಕಾದಶಿ ದಿವಸ ಏನು ಮುಟ್ಟಂಗಿಲ್ಲ, ಹಾ. ರಾತ್ರಿ ನಿದ್ದೆ ಮಾಡಂಗೂ ಇಲ್ಲ, ನಿದ್ರೇನು ಮಾಡಬಾರ್ದು, ಜಾರ್ಗಿಣಿ ಮಾಡ್ಬೇಕು, ಜಾಗರಣೆ. ಗರಣಿ ಮಾಡ್ಬೇಕು. ಯಾವ ಕಿಣಿ? ಜಾಗರಣೆ ಜಾಗರಣೆ. ಎಂತಂದ್ರಿ? ಹಾ. ರಾತ್ರಿ ಇಡೀ ಹಾ. ನಿದ್ದೆ ಬಿಡ್ಬೇಕು, ದೇವ್ರ ಮಾನಹರಣ ಮಾಡ್ಬೇಕು, ಎಂತದ ದೇವರ ತಿಥಿ ಜಾಗರಣೆ ಮಾಡೋದು. ಹಾ. ಅಂದ್ರೆ ಸೀರಿಯರಿ ನಾರಾಯಣ ಕುರ್ತು ಮಾಡೋದು. ಹಾ. ಅದು 4 ಜನ 8 ಜನ 16 ಜನ ಹಿಂಗ ಸುತ್ತ ಕೂತ್ಕೊಳ್ಳೋದು ಬೆಳವರಿಗೂ. ಬೆಳವರಿಗೂ. ಯಪ್ಪಾರ, ನೀನು ಒಂದೇ ಸಾರಿ ಕೂತಿದ್ಯಾ? ನೀವು ಬನ್ರಿ, ಹಾ. ನೀವು ಬಂದು ಹಾ. ಒಟ್ಟಿಗೆ ಮಾಡೋಣ. ಹಾ. ಅಂದ್ರೆ ಮಧ್ಯದಾಗ ದೀಪ ಇಟ್ಕೊಳ್ಳೋದು, ಹಾ. ಸುತ್ತಲೂ ಕೂತ್ಕೊಳ್ಳೋದು, ಹಾ. ಎಲ್ಲಾ ಸೇರಿ ಗೊತ್ತಾಯ್ತು, ದೇವರ ಭಜನೆ ಭಜನೆ ಮಾಡೋದು. ಹ್ಮ್. ಆಮ್ಯಾಕ ಮಾರನೇ ದಿನ ದ್ವಾದಶಿ. ಏಕಾದಶಿ ದಿವಸ ಏಕದೋಸಿ, ಮಾರನೇ ದಿನ ದ್ವಾದಶಿ. ದ್ವಾದಶಿ ಆ ದಿವಸ ಆ ದಿವಸ ಬೆಳಗ್ಗೆತ್ತ ಸ್ನಾನ ಮಾಡಿ, ಹಾ. ಅಪಶಕ್ನ ಮಾಡಿ, ಜಂಡಿ ಚಂದನ ನಾಮ ಹಾಕಿ, ಮಂಗನಾರತಿ ಓ, ಬೆಳಗ್ಗೆ. ಈಗ ಅರ್ಥ ಆಯ್ತು. ಏಕಾದಶಿ ವ್ರತ ನೀವು ಮಾಡುತ್ತಾ ಇರುವುದರಿಂದ ಊಟ ಮಾಡುವುದಿಲ್ಲ ಅಂತ. ಮಾಡಂಗಿಲ್ರಿ ಅಪ್ಪ. ಅಲ್ಲ, ನಾ ತಿಳಿದಿದ್ದೇನು ಗೊತ್ತಾ? ವೈರಿಗಳ ಮನೆಯ ಅನ್ನ ವಿಷಕ್ಕೆ ಸಮಾನ ಎನ್ನುವ ಮಾತೊಂದಿದೆ. ನೀವು ನಾವು ವೈರಿಗಳು ಎಂದು ಭಾವಿಸಿ ನಮ್ಮ ಮನೆಯಲ್ಲಿ ಊಟ ಮಾಡುವುದಿಲ್ಲ ಎಂಬುದಾಗಿ ನಾನು ಭಾವಿಸಿದ್ರಿಂದ ಸುಮ್ಕಿರ್ರಿ ಅಪ್ಪ, ನೀವೇನು ಹೊಸ್ತಾಗ ವೈರಿ ಆಗದ ಅದೇನ್ರಿ? ಅದು ಮೊದಲಿಂದ ವೈರಿ ಹೇಳ. ಹಂಗಲ್ಲ, ಪರಿಚಯ ಆಯ್ತಲ್ರಿ, ವೈರಿ ಅಲ್ಲ, ಹಾ, ಹಾ. ಆ ಪಿರುತಿ ಐತಿ. ಹಾ, ಹಾ. ಹಂಗ ಹೇಳಿದ್ರಿ ಅಪ್ಪ. ಮತ್ತೆ ಊಟ ಮಾಡೋದಿಲ್ಲ ಅಂತಲ್ಲ, ಹಾ. ಬರ ಸಿಟ್ಟು ಬಂತೇನ್ರಿ ಅಪ್ಪ? ಬಂದೈತೀತ. ನೀವು ಸಿಟ್ಟು ಬಂದು ಕಣ್ಣು ಕೊಂಡಿ ಕೆಂಪ ಮಾಡಿ ಕೈಯಲ್ಲಿ ಕತ್ತಿ ಎತ್ತಿ ಹಿಡ್ದೀರಿ. ಹಿಡಿದು ಕತ್ತಿಯಿಂದ ನಿಮ್ಮನ್ನು ಕಡಿದ್ರೆ ನಮ್ಮನ್ನು ಕೇಳೋರು ಯಾರದಾರ್ರಿ ಅಪ್ಪ? ಹೆಣ ಹೂಗುವುದಾರು ವ್ಯವಸ್ಥೆ ಉಂಟು, ಗೊತ್ತಾಯ್ತಾ? ಹೌದಲ್ರಿ? ಹಾ. ಕತ್ತಿ ಎತ್ತಿ ಹಿಡ್ದೀರಿ, ಹಿಡಿದು ಕತ್ತಿಯಿಂದ ನಿಮ್ಮನ್ನು ಕಡಿದ್ರೆ ನಮ್ಮನ್ನು ಕೇಳೋರು ಯಾರದಾರ್ರಿ? ಕಡಿಯುವುದ್ಯಾರು? ಕಡಿಯೋದು ನೀವು. ಕಡಿಯುವುದು ಯಾರನ್ನ? ನಮ್ಮನ್ನ. ನಿಮ್ಮನ್ನ ನಾನು ಕಡಿದರೆ ಕೇಳೋರು ಯಾರದ? ಬಾನಾಗಿ ಆಡ್ಬೇಡ್ರಿ. ಅದು ನೀನು ಕೇಳ್ಕೊಂಡೇ ಮಾಡ್ಬೇಕಾ? ಹಂಗಲ್ರಿ, ಹಾ. ನೀವು ಹಿಂಗ ಬಾಯಿ ತೆಗೆದು ನಂಗೆ ಆಡೋದು ನೋಡ್ರ ಹಾ. ನಂಗೆ ಸತ್ತು ಸಿಂಹ ನೆನಪಿಗೆ ಅಂದ್ರೆ ಹೆಣದಾಗ ಅಲ್ಲ, ನಾ ಜೀವನ್ ನೋಡ್ಲಿಲ್ರಿ ಅಪ್ಪ. ಹಾಗೆ, ಹಾಗೆ. ಸತ್ತು ಹಿಂಗ ಬಾಯಿ ತೆಗೆದು ಬಾಯಿ ಸುತ್ತ ನೊಣ ಹಾರ್ಬೇಕಿದ್ರೆ ನೋಡದ್ರಿ ಅಪ್ಪ. ಇಲ್ಲಿ ನೋಣ ಇಲ್ಲಲ್ಲ, ನೊಣ ಒಂದಿಲ್ರಿ, ಬಾಕಿ ಎಲ್ಲ ಎಂತದ? ಅಲ್ಲ, ಸಿಂಹ ಸಿಂಹ. ಹಾಗೆ ಹಾಗೆ ಆಯ್ತು. ಒಂದ್ ಕೆಲಸ ಮಾಡೋಣ, ನಾಳೆ ಊಟ ಮಾಡ್ತೀರಲ್ಲ? ನೀವು ಬ್ಯಾಡ ಅಂದ್ರೆ ಬಿಡಂಗಿಲ್ರಿ. ಹಾಗಾದ್ರೆ ಇದನ್ನೆಲ್ಲ ಭಾಂಡಾರಕ್ಕೆ ಒಪ್ಪಿಸಿ ಹೋಗ್ರಿ. ಆತ್ರಿ ಆತ್ರಿ ಅಪ್ಪ, ಆತ್ರ. ಶಿಶು ಸಿಕ್ಕಿದ್ದಲ್ಲಿ ಚಂದನಾಮತಿ ಮತ್ತು ಕುಂತಳದ ಗಿರಿಡಿ ಪ್ರದೇಶ, ಬಿದ್ರಮಟ್ಟಿ ತಾವ, ಕಲ್ಲುಬಂಡೆ ಸಂಧ್ಯಾಗ ಶೀಶ. ಸಾಮಾನ್ಯ ಎಷ್ಟು ವರ್ಷದ ಹಿಂದೆ? 14, 15, 16, 17, 18 ವರ್ಷದಿಂದ. ಒಂದು ಬೆರಳನ್ನ ಕತ್ತರಿಸಿದರು 5ಕ್ಕೆ 5 ಐತ್ರಿ. ಇದಕ್ಕೆ ಅಲ್ಲ, ಇದು ಹೊತ್ಕೊಂಡಲ್ಲಿ ಮತ್ತೆ ಹೋಗೋಮಂದ ಕರಿತೀವಿ, ಒಂದೇ ಬಾರಿ ಹೊತ್ಕೊಂಡು ಹೋದ್ರೆ ಅದಂತೆಲ್ಲ ಇಟ್ಟಿರ್ರಿ ಅಪ್ಪ. ಹೋಗ್ ಹೋಗ್ ಆತ್ರಿ ಅಪ್ಪ. ಹೋಗ್. ನೋಡ್ದೆ ಬಿಡ್ತೇವೆ. ಕೇಳಿ ವಿಸ್ಮಿತನಾಗಿದ್ದ ಜೀವನು, ಕೇಳಿ ವಿಸ್ಮಿತನಾಗಿದ್ದ ಜೀವನು, ಬಾಳನವಿಯಲ್ಲಿ ಕೊಲ್ಲೆ ಪಸುಳೆಯ ಹೇಳಿದರೆ ಚೋಂಡೋಲರಿ ಪರಿಗೈದರೆ, ಚೋಂಡೋಲರಿ ಪರಿಗೈದರೆ ಎಂದಿರುತ್ತ. ಗಡಿ ಪ್ರದೇಶ 16ರಿಂದ 18 ವರ್ಷದ ಹಿಂದೆ ಒಂದು ಬೆರಳನ್ನ ತೆಗೆದರೂ ಎಡಗಾಲಿಗೆ 5 ಬೆರಳಿದೆ. ಆ ನನ್ನ ವೈರಿಯನ್ನ ಚಾಂಡಾಲರು ಕೊಲ್ಲಲಿಲ್ಲ ಅಂತಾಯ್ತು.
ಹಾಗಾದರೆ ಇವ ಚಂದ್ರಹಾಸ ಎನ್ನುವ ಅಭಿಮಾನದಿಂದ ಬೆಳೆಯುತ್ತಾ ಇದ್ದಾನೆ ಅಂತ ಆಯ್ತು. ಇಷ್ಟು ಕೇಳಿದ ಮೇಲೆ ಸುಮ್ಮನೆ ಉಳಿಯುವುದು? ಹೇಳಿದಾರಲ್ಲ ಬ್ರಾಹ್ಮಣರು, ಇಂದಲ್ಲ ನಾಳೆ ಇವನೇ ಈ ನಾಡಿಗೆ ಪ್ರಭುವಾಗುತ್ತಾನೆ ಎಂದು. ಹೇಗಾಗ್ತದೆ ನೋಡೋಣ. ಅವ ಇದ್ದಾನೆ ಅಂದ್ಮೇಲೆ ಅವನು ಮುಗಿಸಲೇಬೇಕು. ಮಗನಾದ ಮದನಿಗೆ ಇಲ್ಲಿಯ ಪಟ್ಟವನ್ನು ಕೊಟ್ಟು ನೇರ ಚಂದನಾವತಿ ಹೋಗ್ತೇನೆ.